ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಂಪುಟ ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನ ಎಚ್.ಕೆ. ಪಾಟೀಲ್ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ಪ್ರಮುಖ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳನ್ನ ಈ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಇನ್ನು ಕಲಾಪ ನಡೆಯುವ ಬಗ್ಗೆ ಕೂಡ ಸುದ್ದಿಗೋಷ್ಠಿಯಲ್ಲಿ ಎಚ್.ಕೆ. ಪಾಟೀಲ್ ಅವರು ತಿಳಿಸಿದ್ದಾರೆ. ಹೌದು, 22ರಿಂದ 31ರ ತನಕ ವಿಧಾನಸಭೆ ಕಲಾಪ ನಡೆಯುತ್ತೆ. ಸಭೆಯಲ್ಲಿ 3 ನಿರ್ಣಯಗಳನ್ನು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹೌದು, 22ರಂದು ವಿಧಾನಸಭೆಯ ಕಲಾಪ ನಡೆಸೋದಕ್ಕೆ ಮನವಿ. ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಕೂಡ ಮಾಡ್ತಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ ನೋಡಿ, ಬಿಬಿಜಿ ರಾಮ್ಜಿ ಕಾಯ್ದೆಯ ಬಗ್ಗೆ ವಿಶೇಷ ಚರ್ಚೆಯನ್ನ ನಡೆಸಿ ಗೊತ್ತುವಳಿ ಮಂಡಿಸಿ ಅನುಮೋದನೆಗೆ ತೀರ್ಮಾನ. ಇನ್ನು ಸಂವಿಧಾನದಲ್ಲಿ ಕಡ್ಡಾಯವಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದ ಮೊದಲ ಕಲಾಪ ರಾಜ್ಯಪಾಲರು ಭಾಷಣ ಮಾಡಲೇಬೇಕು. ಹೀಗಾಗಿ ಜಂಟಿ ಅಧಿವೇಶನ ನಡೆಸಲಾಗುವುದು ಅಂತೇಳಿ ಎಚ್.ಕೆ. ಪಾಟೀಲ್ ತಿಳಿಸಿದ್ದಾರೆ. ಮೊದಲನೇದಾಗಿದ್ದಂತಹ ಪ್ರಶ್ನೆ ಏನು ಅಂತ ಹೇಳ್ತಾ ಇದ್ರೆ, ಬಹಳ ಮುಖ್ಯವಾಗಿ ವಿಧಾನಸಭೆಯ ಕಲಾಪ ಯಾವಾಗಿಂದ ಅಂತ 22ರಿಂದ 31ರ ತನಕ ನಿರ್ಧಾರವಾಗಿದೆ. ಹಾಗಾದ್ರೆ ಈ ಕಲಾಪದಲ್ಲಿ ಏನೆಲ್ಲ ಪ್ರಮುಖವಾಗಿ ಚರ್ಚೆ ಆಗುತ್ತೆ, ಇದು ಮತ್ತೊಂದು ವಿಚಾರ. ರಾಜ್ಯದ ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ. ಇದರ ನಡುವೆ ವಿಬಿಜಿ ರಾಮ್ಜಿ ಏನು ನರೇಗಾ ಮನ್ರೇಗಾ ಆಗುತ್ತೆ, ಮನ್ರೇಗಾ ವಿಬಿಜಿ ರಾಮ್ಜಿ ಆಗಿದೆ. ಅದರ ಬಗ್ಗೆ ಒಂದು ಅಂತಿಮ ನಿರ್ಣಯ ಸಂಪುಟ ಸಭೆಯ ಕಲಾಪದಲ್ಲಿ ತೆಗೆದುಕೊಳ್ಳುವಂಥದ್ದು. ಇದೆಲ್ಲದರ ಜೊತೆಗೆ ಬಹಳಷ್ಟು ಸಚಿವರು ಒಂದು ಪ್ರಮುಖ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಅಧಿವೇಶನ ಹೆಚ್ಚುವರಿ ದಿನ ನಡೆಸೋದಕ್ಕೆ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. 1 ವಾರಗಳ ಕಾಲ ಅಧಿವೇಶನ ನಡೆಸೋದಕ್ಕೆ ಚರ್ಚೆ ಕೂಡ ನಡೆದಿದೆ. 7 ದಿನಗಳವರೆಗೆ ವಿಶೇಷ ಅಧಿವೇಶನ ನಡೆಸೋದಕ್ಕೆ ಸಲಹೆಯನ್ನ ಕೊಟ್ಟಿರೋದು ಇದು ಬಹಳ ಮುಖ್ಯವಾದಂಥ ವಿಚಾರ. ನೋಡಿ, ಅಷ್ಟು ದೊಡ್ಡ ಕಲಾಪ ನಡೆಯುವಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಶಾಸಕರು ತಮ್ಮ ಅಭಿಪ್ರಾಯವನ್ನು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ರು ಕೂಡ ಹಾರ್ಡ್ಲಿ 1-2 ನಿಮಿಷಗಳು ಸಿಕ್ಬಿಡುತ್ತೆ. ಅದರಲ್ಲಿ ಸಂಪೂರ್ಣ ತಮ್ಮ ಕ್ಷೇತ್ರದ ವಿಚಾರವನ್ನು ಮಂಡಿಸೋದಕ್ಕೂ ಅದಕ್ಕೆ ಪರಿಹಾರವನ್ನು ತೆಗೆದುಕೊಳ್ಳೋದಕ್ಕೂ ಅಸಾಧ್ಯವಾಗಬಹುದು. ಮತ್ತು ಗದ್ದಲ ಗಲಾಟೆಗಳಲ್ಲಿ ಮುಗ್ದೋಗೋದ್ರಿಂದಾಗಿ ಕಲಾಪ ಅಂದ ಸಂದರ್ಭದಲ್ಲಿ ಹೀಗೆ ನಡಿಬೇಕು, ಇಷ್ಟು ದಿವಸಗಳ ನಡಿಬೇಕು, ನಡೆದ್ರೆ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಇದು ಉಪಯೋಗ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೊಟ್ಟಿರುವಂತಹ ಸಲಹೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. 22 ಜಂಟಿ ಅಧಿವೇಶನ. ಹಿಯರ್ ಇಸ್ ಅನದರ್ ಇಂಪಾರ್ಟೆಂಟ್ ರೆಸಲ್ಯೂಷನ್. ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಕಾಯ್ದೆ 2025 ವಿಬಿ ಗ್ರಾಮ್ಜಿ ಕುರಿತು ಸಚಿವ ಸಂಪುಟವು ಈ ಕೆಳಗೆ ಕಂಡಂತೆ ನಿರ್ಧರಿಸಿತು. ಸಮಾಜದ ಮೇಲೆ ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಹಾಗೂ ಜಾಗೃತಿ ಮೂಡಿಸಲು ಆ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ವಿಶೇಷ ಚರ್ಚೆ ನಡೆಸಿ ನೂತನ ಕಾಯ್ದೆಯ ಕುರಿತು ನಿರ್ಣಯ ಕೈಗೊಳ್ಳಲು ಸಚಿವ ಸಂಪುಟ ನಿರ್ಣಯಿಸಿತು. ಈ 3 ಗೊತ್ತುವಳಿಗಳನ್ನು ಇವತ್ತಿನ ಸಚಿವ ಸಂಪುಟ ನಿರ್ಣಯಿಸಿದೆ. ಜಂಟಿ ಸದನ 22ನೇ ತಾರೀಕಿಗೆ ಗುರುವಾರ 11 ಗಂಟೆಗೆ ಕರೆಯೋದಕ್ಕೆ ಸಚಿವ ಸಂಪುಟ ತೀರ್ಮಾನಿಸಿದೆ. 22ರಿಂದ 5 ದಿನ ಕರಿಬೇಕು ಅಂತೇಳಿ ಈಗ 22, 23, 24 ಈ ದಿನಗಳನ್ನು ಈಗ ಗೊತ್ತುಪಡಿಸಿದ್ದೇವೆ. ವಿವರಗಳನ್ನು ಸಭಾಪತಿಗಳ ಜೊತೆಗೂ ಮಾತನಾಡಿ ನಿರ್ಣಯಿಸ್ತೇವೆ. 22nd, 23rd and 24th. 3 ದಿನ. ಈಗ 3 ದಿನ. 1 ಸೆಕೆಂಡ್. ಇಲ್ಲ 22nd ರಜಾ ಇಲ್ಲ, 23rd ರಜಾ ಇಲ್ಲ, 24th ರಜಾ ಇಲ್ಲ. ಹಾಂ
ಅಲ್ಲ ಜನವರಿ ನೋಡಿರಿ 2026. ಒಂದು ಸೆಕೆಂಡ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ರಾಜಪ್ಪ, ಸಂಪುಟ ಸಭೆಯಲ್ಲಿ ಪ್ರಮುಖ ವಿಚಾರಗಳ ಚರ್ಚೆ ನಡೆದಿದೆ, ಏನಿದೆ ಅಪ್ಡೇಟ್ಸ್? ದಿವೇಶಿ, ಇಂದು ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ 3 ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಮೊದಲನೇದಾಗಿ ಅಧಿವೇಶನವನ್ನ ಸಮಾವೇಶಗೊಳಿಸುವಂತದ್ದು. ಜನವರಿ 22ರಿಂದ 31 ತನಕ ಈ ಒಂದು ಜಂಟಿ ಅಧಿವೇಶನ ನಡೆಸಲಿಕ್ಕೆ ಸಚಿವ ಸಂಪುಟ ಸಭೆ ತೀರ್ಮಾನ ಕೈಗೊಂಡಿದೆ. ಸಾಮಾನ್ಯವಾಗಿ ಈ ಒಂದು ವಿಶೇಷ ಅಧಿವೇಶನ ನಡೆಸುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಜಂಟಿ ಅಧಿವೇಶನ ನಡೆಸದೆ ಅಧಿವೇಶನ ಕಲಾಪವನ್ನು ನಡೆಸಬೇಕು ಅಂತ ತೀರ್ಮಾನ ಕೈಗೊಂಡಿತ್ತು. ಯಾವುದೇ ಒಂದು ಹೊಸ ಸರ್ಕಾರ, ನೂತನ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮತ್ತು ಮೊದಲ ವರ್ಷದ ಮೊದಲ ಅಧಿವೇಶನ ರಾಜ್ಯಪಾಲರ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣದ ಮೂಲಕ ಆರಂಭವಾಗಬೇಕಾಗತ್ತೆ. ಹೀಗಾಗಿ ಇದು ಸಾಂವಿಧಾನಿಕ ಜವಾಬ್ದಾರಿ ಮತ್ತು ಸಾಂವಿಧಾನಿಕ ರೀತಿ ಆಗಿರ್ತದೆ. ಈ ಒಂದು ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಸಂಪ್ರದಾಯವನ್ನ ವಿರೋಧಿಸಿ ಅಥವಾ ಸಂಪ್ರದಾಯವನ್ನು ಬಿಟ್ಟು ಪ್ರತ್ಯೇಕವಾಗಿ ಈ ಒಂದು ವಿಶೇಷ ಅಧಿವೇಶನ ನಡೆಸಲಿಕ್ಕೆ ಬರೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅನಿವಾರ್ಯವಾಗಿ ತಾಂತ್ರಿಕ ಮತ್ತು ಕಾನೂನಾತ್ಮಕ ಅಂಶಗಳಿಗೆ ಮನ್ನಣೆ ಕೊಟ್ಟು ಜನವರಿ 22ರಿಂದ 31 ತನಕ ವಿಶೇಷ ಅಧಿವೇಶನವನ್ನ ಅಥವಾ ಜಂಟಿ ಅಧಿವೇಶನ ನಡೆಸಲಿಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ. 22ರಿಂದ ಅದಾದ ನಂತರ 22ನೇ ತಾರೀಕು ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ರಾಜ್ಯ ವಿಧಾನ ಮಂಡಲದ ಉಭಯ ಸದನಗಳನ್ನು ಉದ್ದೇಶಿಸಿ ಅವರು ಭಾಷಣವನ್ನು ಮಾಡ್ತಾರೆ. ಅದಾದ ನಂತರ ಈ ಒಂದು ವಿಬಿಜಿ ರಾಮ್ಜಿ ಅಥವಾ ವಿಕಸಿತ ಭಾರತ ಗ್ಯಾರಂಟಿ ಆಜೀವಿಕ ಮಿಷನ್ ಏನಿದೆ ಆ ಒಂದು ಯೋಜನೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಪ್ರಸ್ತುತ ವಿವರವಾಗಿ ಒಂದು ವಿಶೇಷ ಅಧಿವೇಶನದಲ್ಲಿ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಇದಾದ ನಂತರ ಮಾರ್ಚ್ 2ನೇ ವಾರದಿಂದ ಬಜೆಟ್ ಅಧಿವೇಶನ ಸಹ ನಡೆಸಲಿಕ್ಕೆ ಈ ಸಚಿವ ಸಂಪುಟ ಸಭೆ ತೀರ್ಮಾನ ಕೈಗೊಳ್ಳಲಾಗಿದೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಪ್ರಮುಖವಾಗಿ 3 ವಿಷಯ ಅಂತಂದ್ರೆ, ಮೊದಲನೇದಾಗಿ ಈ ಒಂದು ಅಧಿವೇಶನ ಸಮಾವೇಶಗೊಳಿಸುವಂತದ್ದು ಮತ್ತು ಆಜೀವಿಕಾ ಮಿಷನ್ ಅಥವಾ ಈ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ವಿರೋಧ ಮಾಡುವಂತದ್ದು ಮತ್ತು ಆ ಒಂದು ಸಂಬಂಧಪಟ್ಟಂತೆ ಸಾರ್ವಜನಿಕವಾಗಿ ಮತ್ತು ರಾಜಕೀಯವಾಗಿ ಹೋರಾಟವನ್ನು ಮಾಡುವ ನಿಟ್ಟಿನಲ್ಲಿ ಇಂದು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ 3 ಪ್ರಮುಖ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಆ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ತನ್ನ ಧ್ವನಿಯನ್ನು ಏರಿಸುವಂತದ್ದು ಮತ್ತು ಅದಕ್ಕೋಸ್ಕರನೇ ವಿಧಾನ ಮಂಡಲದ ಉಭಯ ಸದನಗಳನ್ನ ವೇದಿಕೆಯಾಗಿ ಬಳಸ್ಕೊಂತಿರೋದು ನಿಜಕ್ಕೂ ವಿಪರ್ಯಾಸ. ಆದ್ರೂ ಸಹ ರಾಜ್ಯದ ಸರ್ಕಾರ ಮತ್ತು ಪಕ್ಷ ಇರೋದ್ರಿಂದ ಅವರು ಆ ಒಂದು ಅವಕಾಶವನ್ನು ಸಹ ಬಳಸಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಅಥವಾ ಇದು ಜನಪರ ಕಾಯ್ದೆ ಆಗಿತ್ತು, ಹಿಂದೆ ಮನ್ರೇಗಾ ಕಾಯ್ದೆ ಜನಪರ ಕಾಯ್ದೆ ಆಗಿತ್ತು ಮತ್ತು ಇಂದಿನ ಯುಪಿ ಸರ್ಕಾರ ತಂದಿರುವಂತ ಕಾಯ್ದೆ ಆಗಿತ್ತು. ಆ ಒಂದು ಕಾಯ್ದೆನ ತೆಗೆಯುವ ಮೂಲಕ ಜನರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ. ಅವರ ಆರ್ಥಿಕ, ಸಾಮಾಜಿಕ, ಗ್ರಾಮೀಣಾಭಿವೃದ್ಧಿಯ ಅಥವಾ ಗ್ರಾಮ ಪಂಚಾಯತಿಗಳ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಈ ಒಂದು ಕಾಯ್ದೆ ಮಾರಕವಾಗಿ ಪರಿಣಮಿಸಿದೆ. ಅದೇ ರೀತಿ ರಾಜ್ಯ ಸರ್ಕಾರಗಳ ಮೇಲೆ ಆರ್ಥಿಕ ಹೊರೆಯನ್ನು ಹೇರುವಂತ ಒಂದು ಕೆಲಸವನ್ನು ಮಾಡಿದೆ ಮತ್ತು ಕಾಮಗಾರಿಗಳನ್ನು ಕೈಗೊಳ್ಳುವಂತ ಅಧಿಕಾರವನ್ನ ಗ್ರಾಮ ಪಂಚಾಯತಿಯಿಂದ ನೇರವಾಗಿ ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರುವಂತ ಅಧಿಕಾರಿಗಳ ವ್ಯಾಪ್ತಿಗೆ ತೆಗೆದುಕೊಳ್ಳಲಾಗಿದೆ. ಈ ರೀತಿಯ ನಾನಾ ಸಮಸ್ಯೆಗಳನ್ನು ಒಡ್ಡಿರುವಂತ ಈ ಒಂದು ವಿಬಿಜಿ ರಾಮ್ಜಿ ಬಗ್ಗೆ ಸಾರ್ವಜನಿಕರಿಗೆ, ರಾಜ್ಯ ಸರ್ಕಾರಕ್ಕೆ ನಾವು ರಾಜ್ಯ ಸರ್ಕಾರದ ಮೂಲಕ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ಮಾಡ್ತಿದ್ದೇವೆ. ಈಗಾಗಲೇ ಪಂಜಾಬ್ ಸರ್ಕಾರ, ತಮಿಳುನಾಡು ಸರ್ಕಾರ ಈ ಒಂದು ನಿರ್ಣಯ ವಿರುದ್ಧ ಅಥವಾ ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ನಿರ್ಣಯವನ್ನ ಅಂಗೀಕಾರ ಮಾಡಿ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡಿವೆ. ಹೀಗಾಗಿ ನಾವು ಸಹ ಈ ಒಂದು ವಿಧಾನ ಮಂಡಲದ ಜಂಟಿ ಅಧಿವೇಶನದಲ್ಲಿ ಈ ಒಂದು ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ನಿರ್ಣಯವನ್ನು ಕೈಗೊಂಡು ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಅನ್ನೋದನ್ನ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ದೇವೇಶ್ವರ್. ರಾಜಪ್ಪ, ಆದ್ದರಿಂದ ಅರಿವು ಹಾಗೂ ಜಾಗೃತಿ ಮೂಡಿಸೋದಕ್ಕಾಗಿ